ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇವೆ. ಅಪ್ಪ, ಈ ಒಂದು ಶುಭ ಶುಕ್ರವಾರ ಉಪವಾಸ ಕೂಟವಾಗಿ ನಾವು ಸೇರ್ಪಡೆ ಬಂದಿರುವಾಗ ಕರ್ತನೆ ಅಪ್ಪ, ಈ ಸಮಯದಲ್ಲಿ ನೀವಿದ್ದು ಅಪ್ಪ ನಿನ್ನ ಆತ್ಮನ ಮುಖಾಂತರ ನಮ್ಮ ಆ ಒಂದು ಕೂಟವನ್ನು ನಡೆಸ್ಕೊಡ್ರಿ. ಒಂದು ಅಪ್ಪ ಉತ್ತಮವಾದ ಆರಾಧನೆ, ಉತ್ತಮವಾದ ಹಾಡುಗಳ ಮುಖಾಂತರ ನಿನ್ನ ನಾಮನ್ನು ಮಹಿಮೆ ಪಡಿಸಿದ್ವಿ. ಸ್ವಲ್ಪ ಸಮಯ ವಾಕ್ಯ ಧ್ಯಾನಕ್ಕೆ ಹೋಗುವಾಗ ದೇವರೇ, ನೀವೇ ನಮ್ಮೊಟ್ಟಿಗೆ ಮಾತನಾಡಿ, ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯಗಳು ಕೇಳಿ ಅಪ್ಪ, ನಿನ್ನ ಮಾತುಗಳು ಕೇಳಿ ಅಪ್ಪ ಆತ್ಮಿಕವಾಗಿ ಆಶೀರ್ವಾದ ಹೊಂದಿಕೊಳ್ಳುವಾಗೆ ನೀವು ತಾನೇ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ ನಾವು ಓದ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ ಏನು ಹೇಳುತ್ತಂದ್ರೆ, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲೆಂದು ಅವರಿಗೆ ಹೇಳಿದನು. ಯಾರಿಗೆ ಹೇಳಿದನು? ಈ ಸಂದರ್ಭ ಎಂಥದ್ದಂತ ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತಿದು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಯಾಕೆಂದರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸ್ಕೊಳ್ತಾನೆ. 12 ಜನ ಶಿಷ್ಯರನ್ನ ಆರಿಸ್ಕೊಂಡು ಅವ್ರಿಗೆ ಎಲ್ಲ ಕಡೆ ಹೋಗಿ ಸುವಾರ್ತಿಸ್ತಾರಂತೇಳಿ ಕಳಿಸಲ್ಪಡ್ತಾನೆ. ರೋಗಗಳನ್ನು ಆದಮೇಲೆ ಅಧಿಕಾರ, ದೇವುಗಳ ಮೇಲೆ ಅಧಿಕಾರ, ಶಾಪಗಳ ಮೇಲೆ ಅಧಿಕಾರ, ಎಲ್ಲ ರೀತಿಯ ಅಧಿಕಾರ ಕೊಟ್ಟು ತನ್ನ ಶಿಷ್ಯರನ್ನ ಆ ಸುವಾರ್ತೆಗೆ ಸಾರುವುದಕ್ಕಾಗಿ ತನ್ನ ಸುತ್ತಮುತ್ತಲಿರುವಂಥ ಎಲ್ಲ ಪ್ರಾಂತ್ಯಗಳಿಗೆ ಕಳಿಸ್ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತಂದ್ರೆ, ಒಂದು ಕಾರ್ಯ ಶಿಷ್ಯರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆದ್ರಿಂದ ಆ ಕಾರ್ಯ ಯೇಸು ಕ್ರಿಸ್ತನು ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಆ ಯೇಸು ಕ್ರಿಸ್ತನನ್ನ ಪ್ರತ್ಯೇಕ ಒಂದು ಸ್ಥಳದಲ್ಲಿ ಶಿಷ್ಯರು ಕೇಳುವಂತ ಮಾತು ಏನಂತ ಕೇಳ್ತಾರೆ ಅಂದ್ರೆ, ಯೇಸು ಮನೆಗೆ ಬಂದಾಗ ಆತನು ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು. ಅಂದ್ರೆ ಆ ದೆವ್ವವನ್ನ ಬಿಡಿಸಲಿಕ್ಕೆ ನಮ್ಮ ಕೈಲಿ ಯಾಕಾಗ್ಲಿಲ್ಲ ಅಂದ್ರೆ, ನಾವು ಮೊದಲು 17ನೇ ವಚನದಿಂದ ನೀವು ಓದ್ಕೊಂಡ್ರಿ, 17ನೇ ವಚನದಿಂದ 28 ವಚನಗಳ ತನಕ ಓದ್ಕೊಳ್ಳುವಾಗ ಇಷ್ಟು ನಿಮ್ಗೆ ಅರ್ಥ ಆಗ್ತದೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟು ಕಳಿಸಿರ್ತಾನೆ. ಅನೇಕ ಕಡೆ ಹೋಗಿ ಅನೇಕ ಅದ್ಭುತಗಳು ಅವ್ರು ಮಾಡ್ತಾರೆ, ರೋಗಗಳು ವಾಸಿ ಮಾಡ್ತಾರೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಅದ್ಭುತಗಳು ನಡೀತದೆ. ಆದರೆ ಈ ಒಂದು ಕಾರ್ಯ ಅವ್ರ ಕೈಲಿ ಆಗೋದಿಲ್ಲ. ಕಾರಣ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ತನ್ನ ಶಿಷ್ಯರ ಹತ್ರ ಬಂದು ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಕೇಳ್ತಾನೆ. ಏನಂದ್ರೆ, ಆತನ ಮಗನಿಗೆ ಒಂದು ಮೂಗ ದೆವ್ವ ಇಟ್ಕೊಂಡಿರ್ತದೆ, ಒಬ್ಬನೇ ಮಗನಾಗಿರ್ತಾನೆ. ಆ ಮಗನನ್ನ ಕರ್ಕೊಂಡು ಬಂದು ಯೇಸು ಸ್ವಾಮಿ ಶಿಷ್ಯರ ಹತ್ರ ಕರ್ಕೊಂಡು ಬಂದು ಇವನಿಗೆ ಮುಟ್ಟಿ ಇವನ್ ಪ್ರಾರ್ಥನೆ ಮಾಡ್ರಿ, ಇವನಿಗೆ ಒಂದು ಮೂಗ ದೆವ್ವ ಇಟ್ಕೊಂಡಿದೆ, ಅದು ಬೆಂಕಿ ಇರೋ ಕಡೆ, ನೀರಿರೋ ಕಡೆ ಗಲಿಬಿಲಿ ಮಾಡಿ ಅವನು ಒದ್ದಾಡಿಸ್ತದೆ, ಬೆಂಕಿಯಲ್ಲಿ ಬೀಳುವ ಹಾಗೆ ಮಾಡ್ತದೆ, ನೀರಿನಲ್ಲಿ ಬೀಳುವ ಹಾಗೆ ಮಾಡ್ತದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡುವಾಗ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡಿದ್ರು ಅಲ್ಲಿ ಆ ದೆವ್ವ ಅವ್ರನ್ನ ಬಿಟ್ಟು ಹೋಗೋದಿಲ್ಲ, ಆ ಹುಡುಗನ ಆ ದೆವ್ವ ಬಿಟ್ಟು ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಲ್ಲಿ ಬರ್ತಾನೆ. ಯೇಸು ಸ್ವಾಮಿ ಅಲ್ಲಿ ಬಂದಾಗ ತನ್ನ ಶಿಷ್ಯರ ಹತ್ರ ಬಂದು ಏನಿದು ಗಲಿಬಿಲಿ ಅಂತ ಹೇಳುವಾಗ ಅಲ್ಲಿ ಜ್ಯೋತಿಷರು, ಶಾಸ್ತ್ರಿಗಳೆಲ್ಲ ಆ ಯೇಸು ಸ್ವಾಮಿ ಶಿಷ್ಯರ ಹತ್ರ ವಾದಿಸ್ತಾ ಇರ್ತಾರೆ. ಯಾಕೆ ನಿಮ್ಮ ಕೈಲಿ ಆಗ್ಲಿಲ್ಲ, ಹಾಗೆ ಅಂತ ಅರ್ಪವಾದ್ರು ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಬೋಧಕನು ಬಂದು ಈ ರೀತಿ ನಿಮ್ಮ ಶಿಷ್ಯರ ಹತ್ರ ಬಂದೆ, ಅವ್ರ ಕೈಲಿ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ಆತನ ಏನ್ ಹೇಳ್ತಾನೆ ಅಂದ್ರೆ, ನಾವು ನೋಡ್ತೀವಿ ಇಲ್ಲಿ 18ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಅವ್ರಿಗೊಂದು ಮೂಗ ದೆವ್ವ ಹಿಡಿದಿದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರ ಬಳಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಆಗ ಯೇಸು ಸ್ವಾಮಿ ಅವ್ರನ್ನ ಎಲ್ಲ ನಂಬಿಕೆಯ ಸಂತಾನ, ನಾನು ಇನ್ನೆಷ್ಟು ದಿನ
ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಿ ಅಂತೇಳಿ ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಂತ ಹೇಳಿ ಅವ್ರಿಗೆ ಕೇಳ್ತಾನೆ. ಅವ್ರು ಕರ್ಕೊಂಡು ಬರ್ತಾರೆ. ಆಗ ಆ ಯೇಸು ಕ್ರಿಸ್ತನ ಆತನನ್ನು ಕೇಳ್ತಾನೆ ಏನಂತಂದ್ರೆ, ಈ ದೇವು ಅವನನ್ನು ಬಿಟ್ಟು ಏನೋ ಎಷ್ಟು ವರ್ಷ ಆಗಿದೆ ಇಷ್ಟು ಬಂದು ಈತನ ಹತ್ರ ಇವನ ಮೇಲೆ ಹುಡುಗನ ಮೇಲೆ ಅಂತ ಕೇಳುವಾಗ ಅಲ್ಲಿ ಏನಾಗುತ್ತಂದ್ರೆ, ಇದು ಬಹಳ ಚಿಕ್ಕಂದಿನಿಂದಲೇ ಬಂದಿದೆ, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಅಂತ ಯೇಸು ಸ್ವಾಮಿ ಕೇಳುವ, ಚಿಕ್ಕಂದಿನಲ್ಲೇ ಬಂದಿದೆ ಅಂತೇಳಿ ಯೇಸು ಸ್ವಾಮಿ ಹೇಳುವಾಗ ಮತ್ತೆ ಆತನ ಏನ್ ಹೇಳ್ತಾನೆ, ಇವನನ್ನ ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿ ಕೆಡುತ್ತು, ನಿನ್ನ ಕೈಲಿ ಏನಾದರೂ ಆಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮ್ಮ ಸಹಾಯ ಮಾಡು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಚೆನ್ನಾಗಿ ನೀವು ಅರ್ಥ ಮಾಡಬೇಕು. ಅಲ್ಲಿ ಆ ವ್ಯಕ್ತಿ ಏನ್ ಕೇಳ್ತಾ ಇದ್ದಾನಂದ್ರೆ, ನಿನ್ನ ಕೈಲಿ ಏನಾದರೂ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು. ಅಂದ್ರೆ ರೋಗ ಬಂದಿರೋದು ಮಗನಿಗೆ, ಅಲ್ಲಿ ಕೇಳ್ತಾ ಇರೋದು ತಂದೆ ಮಗನ ಇಬ್ಬರ ಮೇಲೆ ಕರುಣೆ ಇಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರಿಯರೇ, ನಾವು ಊಹೆ ಮಾಡಬೇಕು, ಅನೇಕ ಸಾರಿ ಅನೇಕ ಕುಟುಂಬಗಳಲ್ಲಿ ಕೆಲವು ರೋಗಗಳು ಬರ್ತವೆ. ಆ ರೋಗಗಳು ಯಾವ ರೀತಿ ಬರ್ತವಂದ್ರೆ, ಅವ್ರು ಮಾಡಿದ ಪಾಪ ಕರ್ಮಗಳಿಂದ, ಅವರು ದೇವರ ವಿರುದ್ಧವಾಗಿ ಪಾಪ ಮಾಡಿದರೆ, ಯಾರಿಗಾದ್ರೂ ಏನಾದ್ರು ಅನ್ಯಾಯ ಮಾಡಿದರೆ, ಅನೇಕ ಸಾರಿ ದೇವರ ವಾಕ್ಯಾನುಸಾರವಾಗಿ ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ಏನಿಗೆ ಹೇಳಲ್ಪಟ್ಟಿದೆ ಅಂದ್ರೆ, ಕೆಲವು ಕಡೆ ಆಶೀರ್ವಾದಗಳು ಶಾಪಗಳು ನಿಮ್ಮ ಬಾಯಲ್ಲಿ ಇಟ್ಟಿದ್ದೀನಿ ಅಂತಾರೆ. ಕೆಲವು ಕಡೆ ಕೆಲವು ಕುಟುಂಬಗಳಲ್ಲಿ ತನ್ನ ಕುಟುಂಬ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಬೆಳ್ಳಿ ಬಂಗಾರ ಸಂಪಾದನೆ ಮಾಡ್ಬೇಕಂತ ಹೇಳಿ ಅನೇಕರನ್ನ ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ, ಅನ್ಯಾಯವಾಗಿ ಸಂಪಾದನೆ ಮಾಡ್ತಾರೆ, ಅವ್ರ ಗೋಳು ಒಯ್ಕೊಂಡು ಸಂಪಾದನೆ ಮಾಡ್ತಾರೆ. ಅನೇಕ ಸಾರಿ ಮರಣ ಕೂಡ ಸಾಯಿಸೋದಕ್ಕೂ ಹಿಂದಕ್ಕೆ ಹೋಗಲ್ಲ. ಆ ರೀತಿ ವಂಚಿಸಿ ದ್ರೋಹ ಮಾಡಿ ಹಣ ಸಂಪಾದನೆ ಮಾಡೋಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮೋಸವಾದಂಥದ್ದವರು, ಕಳೆದುಕೊಂಡಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ದುಃಖದಿಂದ ಏನೋ ಒಂದು ಇಡೀ ಶಾಪ ಹಾಕ್ಬಿಡ್ತಾರೆ. ಅವ್ನು ನಾಶವಾಗಿ ಹೋಗ್ಲಿ, ಆ ಮನೆಗೆ ರೋಗ ತಗಲಲಿ, ಅವ್ರಿಗೆ ಶಾಪ ತಗಲಲಿ, ನನ್ನನ್ನು ಅಯ್ಯೋ ಅನ್ಸಿದ್ದಾರೆ, ನನ್ನನ್ನು ನಾಶ ಮಾಡಿದ್ದಾರೆ, ಅವರಿಂದ ನಾನು ಹಾಳಾಗೋದಂತೇಳಿ ಶಾಪಗಳು ಹಾಕುವಾಗ ಏನಾಗುತ್ತಂದ್ರೆ, ಕೆಲವರು ಬಾಯಿ ಶಾಪ ಅದು ಹಾಗೆ ತಗಲ್ಬಿಡ್ತದೆ. ಅವಾಗ ಏನಾಗುತ್ತಂದ್ರೆ, ಆ ಕುಟುಂಬದಲ್ಲಿ ಆ ಶಾಪ ಒಂದು ಯಾರನ್ನೋ ಒಬ್ಬರನ್ನ ತಗಲ್ಕೊಂಡು ಬಿಡ್ತದೆ. ಆ ಕುಟುಂಬದಲ್ಲಿ ಯಾರನ್ನೋ ಒಬ್ಬರನ್ನ ಆ ಶಾಪ ತಗಲ್ಕೊಂಡು ಬಿಡ್ತದೆ. ಆ ಶಾಪ ತಗಲ್ಕೊಂಡಾಗ ಆ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೋಗ್ತದೆ. ಇಲ್ಲಿ ನೋಡ್ರಿ, ತಂದೆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗಿ ಬಂದಿದ್ದಾನೆ, ಮಗನು ಒಳ್ಳೆಯದಕ್ಕಾಗಿ ಬಂದಿದ್ದಾನೆ. ಆದ್ರೆ ಅಲ್ಲಿ ತಂದೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಮಗನಿಗೆ ರೋಗ ಬಂದಿದೆ, ಇಲ್ಲ ನನ್ನ ಮಗನ ದೆವ್ವ ಹಿಡ್ಕೊಂಡಿದೆ, ಅದನ್ನು ಬಿಡಿಸು ಅಂತ ಕೇಳ್ತಾ ಇಲ್ಲ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಕೈಲಿ ಏನಾದ್ರು ಆಗೋಗಿದ್ರೆ ನಮ್ಮ ಮೇಲೆ ಕರುಣೆ ಇಟ್ಟು, ಅಂದ್ರೆ ಆ ರೋಗ, ಆ ದೆವ್ವ ಅವನ ಮೇಲೆ ಬರ್ಬೇಕಾದ್ರೆ ಆತನಲ್ಲಿ ಏನೋ ಲೋಪದೋಷ ಇದೆ, ಆತನ ಯಾರಿಗೋ ಏನೋ ಅನ್ಯಾಯ ಮಾಡಿರ್ತಾನೆ, ಆ ಶಾಪ ಅವನ ಮೇಲೆ ತಗಲಿರ್ಬೋದು, ಆ ಶಾಪದ ನಿಮಿತ್ತ ಆ ಮಗನಿಗೆ ರೋಗ ಬಂದಿದೆ, ಆ ಮಗನಿಗೆ ದೆವ್ವ ಇಟ್ಕೊಂಡಿದೆ, ಆ ದೆವ್ವ ನಿಮಿತ್ತ ಆ ಕುಟುಂಬದಲ್ಲೇ ಸಮಾಧಾನದ ಹೋಗ್ತಾ ಇದೆ. ಏನಾಗ್ತಾ ಇದೆ, ಆತನ ಮೇಲೆ ಬರ್ದಿದ್ರು ಆ ಕುಟುಂಬದ ಮೇಲೆ ಆ ರೋಗ ಅಥವಾ ಆ ಶಾಪ ಬಂದಿದೆ. ಆ ಶಾಪ ಯಾವ ರೀತಿ ಬಂದಿದೆ, ಒಂದು ಮೂಗ ದೆವ್ವದ ರೂಪದಲ್ಲಿ. ಕೆಲವರು ದೆವ್ವಗಳು ಬರ್ತದೆ, ಮಾತಾಡಿಸುವಾಗ ದೆವ್ವಗಳು ಹೇಳ್ಕೊಳ್ತವೆ, ನನ್ಗೆ ಆ ಪ್ರಾಬ್ಲಮ್ ಇದೆ, ನನ್ಗೆ ಈ ಪ್ರಾಬ್ಲಮ್ ಇದೆ, ನಾನು ಆ ರೀತಿ ಬಂದಿದ್ದೀನಿ, ನಾನು ಈ ರೀತಿ ಬಂದಿದ್ದೀನಿ ಅಂತ ಹೇಳಿ ಕೆಲವು ಸಾರಿ ದೆವ್ವಗಳು ಮಾತಾಡ್ಸಂತ ಕೆಲವು ವ್ಯಕ್ತಿಗಳು ಮಾತಾಡ್ತಾರೆ. ಆ ಮಾತಾಡುವಾಗ ದೆವ್ವಗಳು ಹೀಗೆ ಅಂತ ಅವು ಹೇಳ್ಕೊಳ್ತವೆ. ಆ ಹೇಳ್ಕೊಳ್ಳುವಾಗ ಅದಕ್ಕೇನೋ ಒಂದು ಪರಿಹಾರ ಕಂಡುಹಿಡಿಯಬಹುದು. ಅದೇನ್ ನಿನ್ಗೇನ್ ಬೇಕು ಅಂತ ಕೇಳ್ತಾರೆ, ನನ್ಗಿಂತ ಅದು ಬೇಕು ಅಂತ ಹೇಳುವಾಗ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಸರಿ ಅದಕ್ಕೆ ಅವ್ರು ಅದು ಏನಕ್ಕೆ ಕೇಳಿರ್ತದೋ ಅದರ ಹಾಸ್ಯ ಈಡೇರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಹುಡುಗನಿಗೆ ಬಂದಿರೋದು ಮೂಗ ದೆವ್ವ. ಆ ಮೂಗ ದೆವ್ವ ಬಂದಿರುವಾಗ ಏನು ಹೇಳಕ್ ಆಗ್ತಾ ಇಲ್ಲ. ಆ ದೆವ್ವನ ಎಷ್ಟು ಮಾತಾಡಿದ್ರು ಅದು ಮಾತಾಡಲ್ಲ. ಅದು ಒಂದ್ ವೇಳೆ ಸೈಗಲ್ಲಿ ಹೇಳ್ಬೋದು, ಆ ಸೈಗೆಗಳು ಹೇಳುವಾಗ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಏನ್ ಕೇಳ್ತಾ ಇದೆ, ಏನ್ ಹೇಳ್ತಾ ಇದೆ ಅಂತೇಳಿ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ.
ಅಂತ ಸಂದರ್ಭದಲ್ಲಿ ಆ ಹುಡುಗ ಒಬ್ಬನ ಬಾಧೆ ಪಡ್ತಾ ಇಲ್ಲ, ಆ ಹುಡುಗನ ತಂದೆ ಬಾಧೆ ಪಡ್ತಾ ಇದ್ದಾನೆ, ತಾಯಿ ಬಾಧೆ ಪಡ್ತಾ ಇದ್ದಾರೆ, ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಬಾಧೆ ಪಡ್ತಾರೆ. ಆ ದೆವ್ವ ಬಂದ ಹೆಂಗ್ ಬರ್ತಾ ಇದೆ? ಬೆಂಕಿರೋ ಕಡೆನೆ ಬರ್ತಾ ಇದೆ. ಬೆಂಕಿಯಲ್ಲಿ ಬಿದ್ದರೆ ಮಗು ಏನಾಗ್ತದೆ? ಸುಟ್ಟೋಗ್ತದೆ, ದೇಹ ಸುಟ್ಟೋಗ್ತದೆ, ಅರ್ಧಂಬರ್ಧ ಆಗ್ತದೆ. ನೀರಲ್ಲಿ ಬಿದ್ದರೆ ಏನಾಗ್ತದೆ? ಉಸಿರು ಕಟ್ಟಿ ಸಾಯ್ತಾರೆ. ನಾನು ಹೊಸದಾಗಿ ಗೌರಿಬಿದನೂರು ಪ್ರಾಂತಕ್ಕೆ ಸೇವೆಗೆ ಬಂದಾಗ ಒಬ್ಬ ಯೌವನಸ್ಥ, ಪಾಪ ಅಂಗವಿಕಲ, ಆತನು ಒಳ್ಳೆ ನಂಬಿಕೆ ಇಲ್ಲಿದ್ದ. ಅವರೂರಲ್ಲಿ ಸುಮಾರು 10-15 ಕುಟುಂಬ ಇತ್ತು. ಪ್ರತಿದಿನ ಒಂದೊಂದು ಕುಟುಂಬದೊಳಗೆ ಎಲ್ಲರೂ ಸೇರಿ ಅವ್ರು ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡ್ತಾ ಇದ್ರು. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಪ್ರಿಯರೇ, ಆ ಒಂದು ಊರು ಎಷ್ಟೋ ಗ್ರೋತ್ ಆಗ್ತಾ ಇತ್ತು. ನಂಬಿಕೆಯಲ್ಲಿ ದಿನೇ ದಿನೇ ಒಂದೊಂದು ಕುಟುಂಬ ಹೆಚ್ಚಾಗ್ತಾ ಇತ್ತು. ಕಾರಣಾಂತರದಿಂದ ಅವ್ನಿಗೇನಾಯ್ತಂದ್ರೆ ಒಂದು ಬಲಹೀನತೆ ಏನಂದ್ರೆ ಪಿಟ್ಸ್ ಬರೋಂಥದ್ದು. ಆ ಪಿಟ್ಸ್ ಬರೋಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಅವನು ಬೆಳಗಿನ ಜಾವ ಏನಾಗಿದ್ದಾನೆ, ಹೊರಗಡೆ ಹೋಗಿದ್ದಾನೆ. ಆ ಹಳ್ಳಿಯಲ್ಲೆಲ್ಲ ಏನು ಮನೆಯಲ್ಲಿ ಬಾತ್ರೂಮ್ಗಳು ಟಾಯ್ಲೆಟ್ಗಳು ಇರೋದಿಲ್ಲ. ಹೊರಗಡೆ ಹೋಗಿದ್ದಾನೆ, ಒಂದು ಕುಟ್ಟೆ ಹತ್ರ ಹೋಗಿದ್ದಾನೆ. ಆ ಕಾಲ್ ತಡಕ್ಕೆ ಹೋದಾಗ ಏನಾಗಿದೆ, ಮೊದಲೇ ಅಂಗವಿಕಲ, ಒಂದು ಕೈ ಒಂದು ಕಾಲು ಕೂಡ ಆ ಬಲಹೀನ ಇದೆ. ಹಾಗಾಗಿ ಏನಾಗಿದೆ, ಹೋಗಿ ನೀರಲ್ಲಿ ಬಿದ್ದುಬಿಟ್ಟಿದ್ದಾನೆ. ನೀರಲ್ಲಿ ಬಿದ್ದಾಗ ಯಾರು ನೋಡ್ಕೊಂಡಿಲ್ಲ, ಆ ನೀರಲ್ಲಿ ಮುಳುಗಿ ಅವನು ಸತ್ತೋಗ್ಬಿಟ್ಟು. ಒಳ್ಳೆ ಹುಡುಗ, ಒಳ್ಳೆ ಯೌವನಸ್ಥ, ದೇವ್ರ ಮೇಲೆ ಒಳ್ಳೆ ನಂಬಿಕೆ ಇತ್ತು. ಅವನು ಅನೇಕ ಆ ಗ್ರಾಮದಲ್ಲಿ ಒಂದು 10-15 ಕುಟುಂಬ ದೇವ್ರ ಕಡೆ ನಡೆಸುವಂತ ವ್ಯಕ್ತಿ ಆಗಿದ್ದ. ಕಾರಣಾಂತರದಿಂದ ಅವನು ಯಾರು ನೋಡ್ಕೊಳ್ಳಿಲ್ಲ ಆ ನೀರಲ್ಲಿ. ಹಾಗೆ ಈ ಮೂಗ ದೆವ್ವಗಳು ಕೆಲವು ವ್ಯಾಧಿಗಳು ಏನ್ ಮಾಡ್ತಾವಂದ್ರೆ ಮನುಷ್ಯರನ್ನ ಆ ಬೆಂಕಿ ಇರೋ ಕಡೆ, ನೀರಿರೋ ಕಡೆ ತಂದೇನ್ ಮಾಡ್ತವೆ, ಅಲ್ಲಿ ಬೀಡಿಸ್ಬಿಡ್ತವೆ. ಅವಾಗ ಬೆಂಕಿಯಲ್ಲಿದ್ರೆ ಆ ಸುಟ್ಟ ಗಾಯಗಳಾಗ್ಬೋದು, ಆ ಬೆಂಕಿನ ಹತ್ಕೋಬಹುದು, ಇಲ್ಲ ನೀರಿನ ಕಡೆ ಈ ತರ ಮುಳುಗಿ ಸಾಯ್ಬೋದು. ಈ ರೀತಿ ಅವರೆಷ್ಟೋ ಬಾಧೆ ಪಡ್ತಾ ಇರ್ತಾರೆ, ಎಷ್ಟೋ ಕಷ್ಟ ಪಡ್ತಾ ಇರ್ತಾರೆ. ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ನಿನ್ನ ಕೈಲಿ ಆಗೋದಿದ್ರೆ ನಮ್ಮ ಮೇಲೆ ಕರುಣೆವಿಟ್ಟು, ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. 23ನೇ ವಚನದಲ್ಲಿ ಹೇಳ್ತದೆ, ಯೇಸು 22ನೇ ವಚನದಲ್ಲಿ, ನಿನ್ನ ಕೈಲಿ ಏನಾದ್ರೂ ಆಗಿದ್ರೆ ನಮ್ಮ ಮೇಲೆ ಕರುಣೆವಿಟ್ಟು ನಮ್ಮ ಸಹಾಯ ಮಾಡುವಂತ ರಿಕ್ವೆಸ್ಟ್ ಕೇಳ್ತಾರೆ. ಅಂದ್ರೆ ಇದು ನನ್ನಿಂದ ಬಂದಿರ್ಬೋದು, ನನ್ನ ತಂದೆ ತಾಯಿಗಳಿಂದ ಬಂದಿರ್ಬೋದು, ನನ್ನ ವಾರಸತ್ವದಿಂದ ಯಾರೋ ಏನೋ ಮಾಡಿದ ಪಾಪಕ್ಕೆ ಆ ಪಾಪ ನನ್ನ ಮಗನ ಮೇಲೆ ಮೂಗ ದೆವ್ವವಾಗಿ ಬಂದು ಕಾಡ್ತಾ ಇದೆ, ನನ್ನ ಮಗನ ಮೇಲೆ ಮೂಗ ದೆವ್ವಾಗಿ ಬಂದು ಕಾಡ್ತಾ ಇದೆ. ಹಾಗಾಗಿ ನಿನ್ನ ಕೈಲಿ ಆಗೋದಿದ್ರೆ, ಅಂದ್ರೆ ಯಾಕೆ ನಿನ್ನ ಕೈಲಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಆತನು ಶಿಷ್ಯರ ಬಳಿಗೆ ಕರ್ಕೊಂಡು ಬಂದಿದ್ದಾನೆ. ಶಿಷ್ಯರ ಕೈಲಿ ಆಗ್ಲಿಲ್ಲ. ಆದ್ರಿಂದ ಯೇಸು ಸ್ವಾಮಿಗೂ ಆ ಕ್ವಶನ್ ಕೇಳ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಆತನಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, 23ನೇ ವಚನ, ಯೇಸು ಅವನಿಗೆ, ನಿನ್ನ ಕೈಲಿ ಆಗಿದ್ದರೆ ಅನ್ನುತ್ತೀಯೋ, ನಂಬುವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು. ಅಂದ್ರೆ ನಿನ್ನ ಕೈಲಿ ಏನಾದ್ರೂ ಆಗುತ್ತದಂತೀಯಾ? ನಂಬುವನಿಗೆ ಎಲ್ಲ ಆಗ್ತದೆ. ಅಂದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಒಂದು ಆ ಸಣ್ಣ ಮಕ್ಕಳಿಗೆ ಹುಟ್ಟಿದಾಗ ನನ್ನ ತಾಯಿ ಯಾರು, ನನ್ನ ತಂದೆ ಯಾರು ಅಂತ ಗೊತ್ತಿರಲ್ಲ. ಆದ್ರೆ ಯಾರ ನೆರಳಲ್ಲಿ ಅದು ಬೆಳೆದು ಬರ್ತಾ ಇರ್ತದೋ ಅವ್ರನ್ನೇ ತನ್ನ ತಾಯಿ, ತನ್ನ ತಂದೆ, ತನ್ನವರು ಅಂತ ಗುರುತಿಸ್ತಾ ಇರ್ತದೆ. ಆಗ ಜನರು ಹೇಳುವಂತ ಮಾತು, ಈಗ ನಿಮ್ಮಪ್ಪ ಅಂತ ಹೇಳುವಾಗ ಇವ್ರು ನಮ್ಮಪ್ಪ, ಇವ್ರು ನಮ್ಮಮ್ಮ ಅಂತ ಆ ಮಗು ಗ್ರಹಿಸ್ತಾ ಇರ್ತದೆ. ಹಾಗಾಗಿ ಆ ಯಾರು ಆ ಮಕ್ಕಳನ್ನ ಸಾಕಿ ಬೆಳೆಸ್ತಾರೋ ಅವ್ರನ್ನ ಏನ್ ಮಾಡ್ತಾರೆ, ಅವರು ನನ್ನವರು ಅಂತ ಆ ಮಕ್ಕಳು ಬಾಲ್ಯದಿಂದಲೇ ಜ್ಞಾನ ಬೆಳವಣಿಗೆ ಆಗ್ತಿದ್ದಂಗ್ಲೇ ಇವ್ರು ನನ್ನವರು ಅಂತ ಗುರುತಿಸ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಪ್ರಿಯರೇ, ನಿನ್ನ ಕೈಲಿ ಆಗುತ್ತ ನಂಬುವವನಿಗೆ ಎಲ್ಲಾ ಸಾಧ್ಯ. ಅಂದ್ರೆ ನಾವು ಎಲ್ಲೇ ಹೋದ್ರು, ಏನೇ ಕಾರ್ಯ ಮಾಡಿದ್ರು ನಂಬಿಕೆಯಿಂದ ಮಾಡ್ಬೇಕು. ಒಂದು ಚರ್ಚ್ಗೆ ಹೋಗ್ಬೇಕಂದ್ರೆ ನಂಬಿಕೆಯಿಂದ ಹೋಗ್ಬೇಕು, ಅಲ್ಲಿ ನಂಬಿಕೆಯಿಂದ ವಾಕ್ಯ ಕೇಳಬೇಕು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಆರಾಧನೆ ಮಾಡಬೇಕು, ನಂಬಿಕೆಯಿಂದ ದೇವರನ್ನ ಹಾಡಿ ಸ್ತುತಿಸಿ ಪ್ರಾರ್ಥನೆಯನ್ನ ಮಾಡಬೇಕು. ನಂಬಿಕೆ ಇಲ್ಲದೆ ನೀನು ಹೋಗಿ ಎಷ್ಟು ನೀನು ಭಕ್ತಿ ಮಾಡಕ್ ಹೋದ್ರೂ ಆ ಭಕ್ತಿ ಎಲ್ಲ ವ್ಯರ್ಥವಾಗ್ತದೆ. ನೀನೇನೇ ಮಾಡಿದ್ರು ಒಂದು ನಂಬಿಕೆಯಿಂದ ನಿನ್ನ ಕಾರ್ಯಗಳು ಮಾಡಬೇಕು.
ಓದುವಂಥ ಮಕ್ಕಳು ನಂಬಿಕೆಯಿಂದ ಇಷ್ಟಪಟ್ಟು ಓದಿದ್ರೆ ಅದು ಅವ್ರ ಮೈಂಡಲ್ಲಿ ಇರ್ತದೆ. ನಂಬಿಕೆ ಇಲ್ಲದೆ ಏನೋ ಓದಬೇಕು, ಏನೋ ಬರಿಬೇಕು ಅಂತ ಅವ್ರು ಎಷ್ಟು ಪ್ರಯಾಸ ಪಟ್ಟರು ಅದು ವ್ಯರ್ಥ ಆಗ್ತದೆ. ಯಾವುದಕ್ಕೂ ಮುಖ್ಯವಾಗಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಆ ನಂಬಿಕೆ ಅಂದ್ರೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ನಂಬುವನಿಗೆ ಎಲ್ಲ ಆಗುವುದು ಅಂತೇಳಿ ಆ ವ್ಯಕ್ತಿಗೆ ಹೇಳ್ತಿರುವಾಗಾದರೆ ಆ ವ್ಯಕ್ತಿಯ ತಂದೆ ಕೂಡಲೇ ಆ ಹುಡುಗನ ತಂದೆ ಏನ್ ಹೇಳ್ತಾ ಇದ್ದಾನೆ, ನಂಬುತ್ತೇನೆ, ಏನೋ ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಪ್ರಿಯರೇ, ನಂಬುತ್ತೇನೆ, ಒಂದು ವೇಳೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ನನ್ನ ಸಹಾಯ ಮಾಡು. ಎಲ್ಲರೂ ನಂಬಿಕೆಯಿಂದ ಬರ್ತಾರೆ, ಆದರೆ ಪರಿಪೂರ್ಣವಾದ ನಂಬಿಕೆ ಇರೋದಿಲ್ಲ. ಈತನು ಒಪ್ಕೊಳ್ತಾ ಇದ್ದಾನೆ ನೋಡ್ರಿ, ನಾನು ನಂಬ್ತೇನೆ, ನನ್ನಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ನಂಬಿಕೆ ಕಡಿಮೆ ಆಗಿದೆಯೇನೋ, ಆ ನಂಬಿಕೆನ ನೀನು ಹುಟ್ಟಿಸು ಅಂತ ಹೇಳ್ತಾ ಇದ್ದಾನೆ. ಆ ನಂಬಿಕೆ ನೀನು ನನ್ನಲ್ಲಿ ಹುಟ್ಟಿಸು, ನಾನು ಪರಿಪೂರ್ಣವಾದ ನಂಬಿಕೆಯಲ್ಲಿರುವಂತೆ. ನೋಡ್ರಿ, ಏನೇ ಕಾರ್ಯ ಮಾಡಿದ್ರು 100 ಅಂತ ಒಂದು ಅಂಕ ಇರ್ತದೆ. 100 ಇದ್ರೆ ಅದು 100% ಪಾಸು, ಅದು 100% ಇದಾಗುತ್ತೆ. 99% ನಂಬಿಕೆ ಇದ್ರೆ 100% ಯಾರು ಕೊಡೋದಿಲ್ಲ. ನಂಬಿಕೆ ಅನ್ನೋದು ಒಬ್ಬ ಜೀವಿತದಲ್ಲಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಪ್ರತ್ಯೇಕವಾಗಲಿ ವೈಯಕ್ತಿಕವಾಗಲಿ ಎಲ್ಲದರಲ್ಲಿ ಆಗಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇಲ್ಲದ ಜೀವಿತ ವ್ಯರ್ಥ. ಅನೇಕ ಸಾರಿ ಅನೇಕರು ಯೇಸು ಸ್ವಾಮಿ ಹತ್ರ ಬರ್ತಾರೆ, ಪರಿಪೂರ್ಣವಾದ ನಂಬಿಕೆ ಅವರಲ್ಲಿ ಇರೋಲ್ಲ. ಆ ನಂಬಿಕೆ ಇಲ್ಲದಿದ್ದರಿಂದ ಏನಾಗ್ತಾ ಇದೆ, ಅವ್ರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಅವ್ರು ಬಿಡುಗಡೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ನನ್ನಲ್ಲಿ ಈ ಮಧ್ಯದಲ್ಲಿ ಬೆಳಗಾಂ ಕಡೆ, ಚಿಕ್ಕಮಗಳೂರು ಕಡೆ ಕೆಲವು ಪ್ರಾಂತಗಳಲ್ಲಿ ನನ್ನ ವಾಟ್ಸಪ್ ನಂಬರ್ ನೋಡಿಕೊಂಡು ನನ್ನ ವಾಕ್ಯವನ್ನು ನೋಡಿ, ಅವರು ಪ್ರತಿದಿನ ಹಾಕುವಂಥ ವಾಕ್ಯವನ್ನು ನೋಡಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೋನ್ ಮುಖಾಂತರ. ಒಬ್ಬ ವ್ಯಕ್ತಿ ಬೆಳಗಾಂ ಕಡೆಯಿಂದ ನಿಂಗಯ್ಯ ಅಂತ ಒಬ್ಬರು ವ್ಯಕ್ತಿ ನನ್ನನ್ನು ಫೋನ್ ಮಾಡಿ ಕೆಲವು ವಿಷಯಗಳು ಹಂಚ್ಕೊಂಡು, ಅವ್ರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅಲ್ಲಿ ಅವ್ರಿಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಅವರು ಸ್ವಸ್ಥತೆ ಆಯಿತು, ಒಂದು ಬಿಡುಗಡೆ ಸಿಕ್ತು. ಅವರೇನು ಮಾಡಿದ್ರು, ಅವರ ಫ್ರೆಂಡ್ ಯಾರೋ ಸೋಮಯ್ಯ ಎಂಬುದಾಗಿ ಒಳ್ಳೆ ಯವನಸ್ಥ, ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರು ನಾರ್ಮಲ್, ಏನೂ ಇಲ್ಲ. ಆದರೆ ಆ ವ್ಯಕ್ತಿಗೆ ಭಯ, ಆ ವ್ಯಕ್ತಿಗೆ ಭಯ ಎಷ್ಟು ಖರ್ಚು ಮಾಡಿದ್ರು ಭಯ ಹೋಗ್ತಾ ಇಲ್ಲ, ರಾತ್ರಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ನಾನು ಕೇವಲ ಅವ್ರ ನಂಬಿಕೆಯಿಂದ ಆ ಪಾಸ್ಟರ್ ಹತ್ರ ನಾ ಪ್ರೇಯರ್ ಮಾಡಿಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತೇಳಿ ಅವ್ರ ನಂಬಿಕೆಯಿಂದ ಫೋನ್ ಮಾಡುವಾಗ, ನನ್ನ ನಂಬಿಕೆ ಕುರಿತು ಅವ್ರಿಗೆ ಹೇಳಿ ಒಂದು ಪ್ರಾರ್ಥನೆ ಮಾಡುವಾಗ ಆ ರಾತ್ರಿ ಯವನಸ್ಥನು ಸಂಪೂರ್ಣವಾಗಿ ನಿದ್ದೆ ಮಾಡಿದ್ದೇನೆ. ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡಿದ್ದಾರೆ, ಆದರೆ ಏನೂ ಆಗಿಲ್ಲ. ಸಮಾಧಾನವಾಗ ರಾತ್ರಿ ನಿದ್ದೆ ಮಾಡಿದ್ದೇನೆ. ಮತ್ತೆ ಮಾರನೇ ದಿವಸ ಫೋನ್ ಮಾಡಿ, ಅಯ್ಯ ಈ ರಾತ್ರಿ ನಿದ್ದೆ ಮಾಡಿದೆ ನಾನು, ಇನ್ನೂ ಸ್ವಲ್ಪ ಭಯ ಇದೆ, ಮತ್ತೊಂದು ಸಾರಿ ಪ್ರಾರ್ಥನೆ ಮಾಡುವಾಗ ಸಂಪೂರ್ಣವಾಗಿ ಆತನ ಬಿಡುಗಡೆ ಆಯಿತು, ಸಮಾಧಾನವಾಗಿ ಚೆನ್ನಾಗಿದ್ದಾನೆ. ಮತ್ತೆ ಫೋನ್ ಮಾಡಿ, ನಿಮ್ಮ ಪ್ರಾರ್ಥನೆ ಉಪಕಾರನ ತುಂಬ ಒಳ್ಳೆಯದಾಯಿತು. ಆ ವ್ಯಕ್ತಿ ನಿಂಗಯ್ಯನವರು ಮಗುಗೆ ಹುಷಾರಿಲ್ದಾಗಿದೆ, ದಿನೆಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿ ಸ್ಕ್ಯಾನ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ, ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡಿದ್ದಾರೆ. ಮಗು ಅಳೋದು ನಿಲ್ಲಿಸಿಲ್ಲ. ಅಂತ ಸಂದರ್ಭದಲ್ಲಿ ಆ ಹಾಸ್ಪಿಟ್ಲಲ್ಲೇ ಸುಮಾರು ಒಂದು 4:30-5 ಗಂಟೆ ಇರ್ಬೋದು. ಆ ಸಮಯದಲ್ಲಿ ಫೋನ್ ಮಾಡಿದ್ದಾರೆ, ಅಯ್ಯ ನಾವು 12 ಗಂಟೆಗೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ದವಾಖಾನೆಗೆ ಬಂದಿದ್ವಿ, ಅಲ್ಲಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿದೆ, ಎಲ್ಲ ನಾರ್ಮಲ್ ಆಗ್ತಾ ಇದೆ, ಮಗು ಮಾತ್ರ 3 ದಿವಸದಿಂದ ಊಟ ಮಾಡಿಲ್ಲ, ಅಳೋದನ್ನು ನಿಲ್ಲಿಸಿಲ್ಲ ಅಂತ ಹೇಳುವಾಗ, ಪ್ರೇರೆ ಅಲ್ಲಿ ಏನಾಯ್ತು ಅಂದ್ರೆ, ನಿಮ್ಮ ಕೈಲಿ ಅಲ್ಲಿ ಏನಿದೆ ಹಾಸ್ಪಿಟ್ಲಲ್ಲಿ ಅಂತ ಕೇಳಿದೆ. ಅಯ್ಯ ನಮ್ಮ ಹತ್ರ ಏನಿಲ್ಲ, ನಾವೇನು ತಂದಿಲ್ಲ ಅಂತ ಹೇಳುವಾಗ, ನೀರಿದೆಯಾ ಅಂತ ಕೇಳಿದೆ. ಹೌದು ನೀರಿದೆ, ನೀರಿನ ಬಾಟ್ಲಿ ಇದೆ ಅಂತ ಹೇಳಿದ್ರು. ಸರ್ ನೀರು ಕೈಯಲ್ಲಿ ಇಟ್ಕೊಳ್ರಿ ಅಂತ ಹೇಳಿ ಆ ಮಗುಗಾಗಿ ಪ್ರಾರ್ಥನೆ ಮಾಡುವಾಗ, ಬೆಳಗಾಮು ಸುಮಾರು ಒಂದು 600-700 ಕಿಲೋಮೀಟರ್ ಆಚೆ ಇರೋದು, ನಾವಿರೋದಕ್ಕೂ ಬೆಳಗಾಮು. ಇಲ್ಲಿ ಪ್ರಾರ್ಥನೆ ಮಾಡುವ ದೇವರು ತನ್ನ ವಾಕ್ಯ ಎಂಬ ದೇವದೂತನ ಕಳಿಸ್ಕೊಟ್ಟು ಆ ಮಗುನ ಹಲ್ಲೆ ಮುಟ್ಟಿದ್ದಾನೆ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಮಗು ಜೋರಾಗಿ ಅಳ್ತಾ ಇತ್ತು. ಹಾಗೆ ಪ್ರಾರ್ಥನೆ ಮುಗಿಸೋದ್ರೊಳಗಾಗಿ ಆ ಮಗು ಅಳುವೆಲ್ಲ ನಿಲ್ಲಿಸಿಬಿಟ್ಟಿತ್ತು, ಅರ್ಚಾಟ ನಿಲ್ಲಿಸಿಬಿಟ್ಟಿತ್ತು.
ಆಮೇಲೆ ನಾನು ಪ್ರಾರ್ಥನೆ ಮಾಡಿ ಆ ನೀರಿಗಾಗಿ ಪ್ರೇಯರ್ ಮಾಡಿ ಆ ನೀರು ಆ ಮಗು ಕುಡಿಸ್ರಿ ಅಂತ ಹೇಳುವಾಗ ಆ ನೀರು ಕುಡಿಸಿದ ಆದ ನಂತರ ಒಂದು ಅರ್ಧ ಗಂಟೆ ಆದ ನಂತರ ಮತ್ತೆ ಅವರು ಫೋನ್ ಹಚ್ತಾರೆ. ಫೋನ್ ಮಾಡಿ, ಅಯ್ಯ ನಿಮ್ಗೆ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್ ಅಯ್ಯ, ನನ್ನ ಮಗು 3 ದಿವಸ ಆಗಿತ್ತು ಊಟ ಮಾಡಿ, ಈಗ ನೀರು ಸ್ವಲ್ಪ ಕುಡಿಸ್ದೆ, ಅಳೋದು ನಿಲ್ಲಿಸ್ಬಿಟ್ಟಿದ್ದಾಳೆ, ಈಗ ಹಣ್ಣು ತಿಂತಾ ಇದ್ದಾಳೆ ಅಂತ ಹೇಳುವಾಗ ನನ್ಗೆ ತುಂಬಾ ಸಂತೋಷ ಆಯ್ತು. ದೇವರಿಗೆ ಸ್ತೋತ್ರ ಹೇಳಿದೆ, ದೇವರಿಗೆ ಥ್ಯಾಂಕ್ ಇದೆ. ಅಂದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಪ್ರಿಯ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅವಾಗ ಮತ್ತೆ ಅವ್ರು ಮತ್ತೊಂದ್ಸಾರಿ ಫೋನ್ ಮಾಡಿ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಮತ್ತೆ ಒಂದ್ಸಾರಿ ಪ್ರಾರ್ಥನೆ ಮಾಡಿದೆ, ಈಗ ಚೆನ್ನಾಗಿದೆ. ಮತ್ತೆ ಆವಾಗ ಅವ್ರ ಮಿಸ್ಸಸ್ಗೆ 4 ತಿಂಗಳು ಪ್ರೆಗ್ನೆಂಟ್, ಮತ್ತೆ ಏನೋ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳುವಾಗ ಆ ಮಗುಗಾಗಿ ಆ ಮಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ಮಗಳು ಕೂಡ ಹೊಟ್ಟೆ ನೋವು ಬಿಡುಗಡೆ ಆಗಿ ಆರೋಗ್ಯವಾಗಿ ಕುಟುಂಬ ಇದೆ. ಅವ್ರು ಅನ್ನಿರ್ರಿ, ಇನ್ನೂ ದೇವ್ರು ನಂಬಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹತ್ರ ಎಲ್ಲಾದ್ರೂ ಚರ್ಚ್ ಹತ್ರ ಅಲ್ಲಿ ಹೋಗ್ರಿ ಅಂತೇಳಿ ಅವರು ಅದು ಎಷ್ಟೋ ಅವ್ರಿಗೆ ನಂಬಿಕೆ ಬಂತಂದ್ರೆ ಬಹಳ ನಮಗೆ ಯೇಸು ಸ್ವಾಮಿ ಮೇಲೆ ಅವ್ರಿಗೆ ಪರಿಪೂರ್ಣವಾದ ನಂಬಿಕೆ ಬರ್ತಾ ಇದೆ. ಖಂಡಿತ ಇವತ್ತಲ್ಲ ನಾಳೆ ಅವ್ರು ಚರ್ಚ್ಗೆ ಹೋಗ್ತಾರೆ, ದೇವ್ರು ನಂಬ್ತಾರೆ. ಹಾಗೆ ಇಲ್ಲಿ ನಂಬುವನಿಗೆ ಎಲ್ಲಾ ಸಾಧ್ಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸ್ವತಃ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಂಬುವನಿಗೆ ಎಲ್ಲಾ ಸಾಧ್ಯ. ಹಾಗೆ ಅವನು ಏನ್ ಹೇಳ್ತಾ ಇದ್ದಾನೆ, ನನ್ಗೆ ನಂಬಿಕೆ ಕಡಿಮೆ ಆಗಿದ್ರು ಅದನ್ನು ತುಂಬಿಸು ಅಂತ ಇದ್ದಾನೆ. ಎಷ್ಟು ಜನ ಹೇಳ್ತೀರಿ ಈಗ ನೀವು, ನಾನು ನಂಬ್ತೀನಪ್ಪ, ನನ್ಗೆ ನಂಬಿಕೆ ಕಮ್ಮಿ ಇದಪ್ಪ, ನನ್ಗೆ ಆ ನಂಬಿಕೆ ಪೂರೈಸಪ್ಪ. 99% ಅಲ್ಲ, 100% ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ದೇವರು ಅದ್ಭುತ ಮಾಡ್ತಾನೆ, ನೋಡ್ರಿ. ನಮ್ಮ ಲೈನಲ್ಲಿ ಆನ್ಲೈನ್ ಮುಖಾಂತರ ನಾವು ಸೇವ್ ಮಾಡುವಂತ ಸಂದರ್ಭದಲ್ಲಿ ನಾನೊಂದು ಸಾರಿ ಹೋಗ್ಬೇಕಾಗಿತ್ತು, ಇಲ್ಲಿ ಮಾಲೂರು ಆ ಕಡೆ ಸಂತೆಹಳ್ಳಿ ಎಂಬುದಾಗಿ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಲೈನಲ್ಲಿರುವಂಥ ಪಾಸ್ಟರ್ ವೆಂಕಟೇಶನ್ ಅವರು ನನ್ನ ಕರೆದ್ರು, ಅಣ್ಣ ನನಗೆ ಈ ಥರ ಪ್ರಾಬ್ಲಮ್, ನೀವೇ ಹೋಗಿ ಬನ್ನಿರಿ. ಅವರೇ ಹೋಗಿ ಅಲ್ಲಿ ಪ್ರೇಯರ್ ಮಾಡಿದ್ರು. ಆ ಮಗಳು ಅಲ್ಲಿ ಸ್ವಸ್ಥತೆ ಆಯಿತು. ಖಂಡಿತ ನಂಬಿಕೆಯಿಂದ ಹೋಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ಅದಕ್ಕೆ ನಾವು ಸಾಮಾನ್ಯವಾಗಿ ಹೊರಗಡೆ ಹೋದ್ರೆ ಉಪವಾಸದಲ್ಲೇ ಹೋಗ್ತೀವಿ. ಯಾಕಂದ್ರೆ ನಾವು ಹೋಗಿದ್ದು ವ್ಯರ್ಥ ಆಗಬಾರ್ದು, ಅಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ, ಅಲ್ಲಿ ದೇವರ ಅದ್ಭುತಗಳು ಮಾಡಬೇಕೆಂಬುದಾಗಿ. ಹಾಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಅದ್ಭುತ ಮಾಡ್ತಾನೆ. ನೀವೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಸೇವಕರು ಮಾತ್ರ ಪ್ರಾರ್ಥನೆ ಮಾತ್ರ ಕೇಳಲ್ಲ, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವಾಗ ದೇವ್ರು ಕೇಳ್ತಾನೆ. ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು ಕೇಳ್ತಾನೆ, ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು ಕೇಳ್ತಾನೆ, ವಿಶ್ವಾಸಿಗಳು ಪ್ರಾರ್ಥನೆ ಮಾಡಿ ಕೇಳ್ತಾನೆ. ಯಾರಾಗ್ಲಿ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾನೆ. ಆದ್ರೆ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕು. ಆ ವ್ಯಕ್ತಿ ಹೇಳ್ತಾನೆ, ನನ್ನ ನಂಬಿಕೆ ಕಡಿಮೆ ಆಗಿದ್ರೆ ತುಂಬಿಸು. ಅಂದ್ರೆ ತನ್ನ ತಪ್ಪನ್ನು ಒಪ್ಕೊಳ್ತಾ ಇದ್ದಾನೆ, ನನ್ನ ನಂಬಿಕೆ ಕಮ್ಮಿ ಇದೆಯಪ್ಪ, ಅದನ್ನು ತುಂಬಿಸು ಅಂತ ಹೇಳುವಾಗ, ಪ್ರಿಯ ನನ್ನ ಸಹೋದರೇ, ಅಲ್ಲಿ ತುಂಬಿಸುವಾಗ ಅಲ್ಲಿ ಯೇಸು ಅಲ್ಲಿ ಏನ್ ಹೇಳ್ತಾನೆ, ಸಹಾಯ ಮಾಡಂತ ಹೇಳುವಾಗ ದೂರದಿಂದ ಜನರಲ್ಲ ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತ ಹೇಳಿ ಓಡಿ ಮಾಡ್ತಾ ಇದ್ದಾರೆ ಅದನ್ನು ನೋಡೋದಕ್ಕಾಗಿ. ಬರುವಷ್ಟರೊಳಗಾಗಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಅಂದ್ರೆ, ಆ ದೆವ್ವವನ್ನು ಗದರಿಸಿ ಏನ್ ಮಾಡ್ತಾನೆ, ಗಮನಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಇನ್ನು ಮುಂದೆ ಇರಬೇಡೆಂದು ನಾನು ನಿನ್ಗೆ ಅಪ್ಪಣೆ ಕೊಡುತ್ತೇನೆ ಅಂದೇನು. ಹಲ್ಲೆಲೂಯ. ಏನು ಎಲೆ ಮೂಗದೆವ್ವ ಅಂದ್ರೆ ಅಲ್ಲಿ ತನಕ ಅವ್ರ ತಂದೆ ಕೂಡ ಗೊತ್ತಿಲ್ಲ ಇದು ಮೂಗದೆವ್ವ, ಇದು ಮಾತಾಡಲ್ಲ ಅಂತೇಳಿ. ಯೇಸು ಸ್ವಾಮಿಗೆ ಗೊತ್ತಿತ್ತು. ಹಾಗಾಗಿ ಮೂಗದೆವ್ವ ಇವನು ಬಿಟ್ಟು ಹೋಗು, ಇನ್ನು ಮುಂದೆ ಇವನು ಹಿಡಿಯಬೇಡ. ಈ ಪ್ರಾರ್ಥನೆ ಅನೇಕರು ಮಾಡೋದಿಲ್ಲ. ಆ ತಕ್ಷಣ ಪ್ರಾರ್ಥನೆ ಬಿಟ್ಟೋಗು ಅಂತಾರೆ, ಬಿಟ್ಟೋಗುತ್ತೆ. ಆದ್ರೆ ಮತ್ತೆ ಬಂದು ಸೇರ್ಕೊಳ್ತದೆ. ಆದ್ರೆ ಯೇಸು ಸ್ವಾಮಿ ಏನು ಅಪ್ಪಣೆ ಮಾಡ್ತಾ ಇದ್ದಾನೆ, ಇವನ್ ಬಿಟ್ಟು ಹೋಗು, ಇನ್ನು ಮುಂದೆ ಇವನ ಹತ್ರ ಬರಬೇಡ, ಇವನ್ ಇವನ್ನ ಹಿಡಿಬೇಡ ಅಂತ ಹೇಳ್ತಾ ಇದ್ದಾನೆ, ಆಜ್ಞೆ ಮಾಡ್ತಾ ಇದ್ದಾನೆ. ತಕ್ಷಣ ಅದೇನ್ ಮಾಡ್ತಾ ಅವನು ಒದ್ದಾಡಿಸಿ ಬಿಟ್ಟು ಹೊರಟೋಯ್ತು. ಆಮೇಲೆ ಆ ಹುಡುಗನ ಏನಾಗ್ತಾ ಇದ್ದಾನಲ್ಲಿ, ಒದ್ದಾಡಿಸಿ ಬಿಟ್ಟು ಹೋಯ್ತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹುಜನರು ಸತ್ತು ಹೋದ ಅಂದನು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ನೋಡ್ರಿ, ಯೇಸು ಸ್ವಾಮಿಗೆ ಯಾವುದು ಅಸಾಧ್ಯವಲ್ಲ. ಮನುಷ್ಯರಿಗೆ ಅಸಾಧ್ಯ, ಅಲ್ಲಿ ಶಿಷ್ಯರಿಗೆ ಕೂಡ ಅಸಾಧ್ಯ ಆಯಿತು. ಕಾರಣ ಏನಂದ್ರೆ, ಶಿಷ್ಯರ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆಗಳಿರಲಿಲ್ಲ.
ಯೇಸು ಸ್ವಾಮಿ ಎಲ್ಲಿ ಹೋದ್ರು ಕೂಡ ಒಳ್ಳೆ ಔತಣ, ಒಳ್ಳೆ ಅತಿಥಿ ಸತ್ಕಾರ ಎಲ್ಲ ಚೆನ್ನಾಗಿ, ಒಳ್ಳೆ ಭೋಜನಗಳು ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಉಪವಾಸ ಮಾಡ್ತಾ ಇರ್ಲಿಲ್ಲ ಶಿಷ್ಯರು. ಆ ಉಪವಾಸ ಮಾಡದೆ ಅವರು ಕಾರ್ಯಗಳು ಮಾಡ್ತಾ ಇದ್ರು. ಆದ್ರಿಂದ ಕೆಲವು ಕಾರ್ಯಗಳು ಅವ್ರ ಕೈಲಿ ಮಾಡಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿನ ಪ್ರತ್ಯೇಕವಾಗಿ ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಕೈಲಿ ಯಾಕಾಗ್ಲಿಲ್ಲ ಅಂತೇಳು. ಕೆಲ ಜಾತಿ ದೆವ್ವಗಳು, ಕೆಲವು ಜಾತಿಯ ರೋಗಗಳು, ಕೆಲವು ಒಂದು ದುರಾತ್ಮನ ಕಾರ್ಯಗಳು, ದುಷ್ಟಶಕ್ತಿ ಕಾರ್ಯಗಳು ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡಿದ್ರೆ ಬಿಟ್ಟು ಹೋಗೋದಿಲ್ಲ. ನಾರ್ಮಲ್ ಆಗಿ ಆ ಪ್ರಾರ್ಥನೆ ಮಾಡಿದ್ರೆ ಬಿಟ್ಟು ಹೋಗಲ್ಲ. ಅಂಥವಕ್ಕೆಲ್ಲ ಏನ್ ಮಾಡಬೇಕು, ಉಪವಾಸದಿಂದ ಪ್ರಾರ್ಥಿಸಬೇಕು. ಉಪವಾಸ ಇದ್ದು ದೇವರ ಒಂದು ಶಕ್ತಿಯನ್ನು ಹೊಂದಿಕೊಂಡು ಪ್ರಾರ್ಥಿಸಿ ಯೇಸು ನಾಮದಲ್ಲಿ ಅದು ಗದರಿಸುವಾಗ ಅದು ಬಿಟ್ಟು ಹೋಗ್ತದೆ. ಯೇಸು ಸ್ವಾಮಿ ಮೊದಲೇ ದೀಕ್ಷಾಸ್ಥಾನ ಪಡೆದ ನಂತರ ಏನ್ ಮಾಡ್ದ, 40 ದಿವಸ ಉಪವಾಸ ಇದ್ದ. 40 ದಿವಸ ಹಗಲಿರುಳು ಉಪವಾಸ ಇದ್ದು ಅಲ್ಲಿ ಆ ಉಪವಾಸದ ಬಿಡುಗಡೆ ಆಗಿ ಬಂದ ಆಚೆ ತಕ್ಷಣನೇ ಸೈತಾನ್ ಹಿಡ್ಕೊಂಡು 3 ರೀತಿಯಲ್ಲಿ ಆತನು ಶೋಧಿಸಿದ. ಆ 3 ರೀತಿಯಲ್ಲಿ ಕೂಡ ಶೋಧಿಸುವಾಗ ಸೈತಾನ ಸರಿಯಾದ ಉತ್ತರ ದೇವರು ಹೇಳಿದ್ದು, ಯೇಸು ಕ್ರಿಸ್ತನು ಹೇಳಿದ್ದರಿಂದ ಆ ಸೈತಾನನ್ನು ಬಿಟ್ಟೋದ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಉಪವಾಸ ಮಾಡ್ಬೇಕಂದ್ರೆ ಪರಿಪೂರ್ಣವಾಗಿ ಯಾವ ಕೆಲಸ ಮಾಡಬಾರ್ದು. ದೇವರ ಮುಂದೆ ಕುತ್ಕೋಬೇಕಷ್ಟೇ. ಪ್ರಾರ್ಥನೆ ಮಾಡು, ಹಾಡಾಡು, ವಾಕ್ಯ ಓದು, ಆರಾಧನೆ ಮಾಡು, ಪ್ರಾರ್ಥನೆ ಮಾಡು, ಇಷ್ಟೇ ಕೆಲಸ. ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ವಾಕ್ಯದ ಮುಖಾಂತರ ನೀನು ದೇವರಿನೊಟ್ಟಿಗೆ ಮಾತನಾಡ್ತಾನೆ. ನೀನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ನೀನು ಏನು ಮಾಡಿದ್ರೆ ದೇವರು ನಿನಗೆ ನೀನು ಬೇಕಾಗಿ ಒದಗಿಸ್ಕೊಡ್ತಾನೆ ಎಂಬುದಾಗಿ ವಾಕ್ಯದ ಮುಖಾಂತರ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾನೆ. ನೀನು ಪ್ರಾರ್ಥನೆ ಮಾಡುವ ಮುಖಾಂತರ, ಪರಿಶುದ್ಧಾತ್ಮನ ಮುಖಾಂತರ ದೇವರು ನಿನ್ನ ತಿಳಿಯಪಡಿಸ್ತಾನೆ. ಹೀಗೀಗೆ ಮಾಡು, ಹೀಗೀಗೆ ನಡ್ಕೋ, ಈಗ ನೀನು ಇದನ್ನು ನಿನ್ನ ಜೀವಿತದಲ್ಲಿದೆ, ಅದನ್ನು ತೆಗೆದಾಕ್ಬಿಡು, ಇದು ನಿನ್ನ ಜೀವಿತದಲ್ಲಿಲ್ಲ, ಅದನ್ನು ನೀನು ತೆಗೆದುಕೋ. ಆಗ ನೀನು ಮಾಡೋ ಎಲ್ಲ ಕಾರ್ಯಗಳು ಸಕ್ಸಸ್ ಆಗದ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ನಾವೇನ್ ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಯಾವ ರೀತಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ಉಪವಾಸ ಇರೋದ್ರಿಂದ 2 ರೀತಿಯ ಆಶೀರ್ವಾದಗಳಿದೆ. ಒಂದು, ಶಾರೀರಿಕವಾಗಿ ಒಬ್ಬ ಮನುಷ್ಯರು ದಿನಕ್ಕೆ ಅದು ಕನಿಷ್ಠ ವಾರದಲ್ಲಿ ಒಂದು 18 ಗಂಟೆಗಳು ಉಪವಾಸ ಇದ್ದು ಚೆನ್ನಾಗಿ ನೀರು ಕುಡಿದ್ರೆ ಆ ದೇಹದಲ್ಲಿರುವಲ್ಲ ದೇಹಕ್ಕೆ ಬೇಕಾಗಿರುವಂಥದ್ದು ಅದೆಲ್ಲ ಹೊರಗಡೆ ವಾಪಸ್ ಹೋಗ್ಬಿಡ್ತದೆ ಮತ್ತು ದೇಹಕ್ಕೆ ಒಳ್ಳೆ ಆರೋಗ್ಯ ಸಿಗ್ತದೆ ಮತ್ತು ಆತ್ಮಿಕವಾಗಿ ದೇವರಿಂದ ಆಶೀರ್ವಾದಗಳು ಬರ್ತದೆ. 2 ರೀತಿಯ ಉಪವಾಸ ಆಶೀರ್ವಾದಗಳು ಒಬ್ಬ ಮನುಷ್ಯ ಸಿಗ್ತದೆ. ಒಂದು ಶಾರೀರಿಕವಾಗಿ ಆರೋಗ್ಯ ಸಿಗುತ್ತೆ, 2ನೇದಾಗಿ ಆತ್ಮಿಕವಾಗಿ ದೇವರ ವರಗಳು, ದೇವರ ಆಶೀರ್ವಾದ, ದೇವರ ಕೃಪೆ ಸಿಗುವಂತದ್ದಾಗಿದೆ. ಅದರ ಪ್ರಿಯ ನನ್ನ ಸಹೋದರರೇ, ನಾವು ಯಾರೇ ಆಗಲಿ, ನಿಮ್ಮೆಲ್ಲರಿಗೂ ದೇವರು ಇವತ್ತು ಮಾತನಾಡ್ತಾ ಇದ್ದಾನೆ. ನೀನೇನಾದ್ರೂ ಅಂದ್ಕೋಬೇಕಂದ್ರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡು. ಉಪವಾಸ ಹೇಗಿರ್ಬೇಕು, ನೀನು ಕೆಲಸ ಮಾಡ್ಕೊಂಡು ಉಪವಾಸ ಇದ್ರೆ ವೇಸ್ಟ್. ನೀನು ಹಾಲು ಕುಡಿದು ಉಪವಾಸ ಮಾಡಿದ್ರೆ ವೇಸ್ಟು. ನೀನು ಹಣ್ಣುಗಳು ತಿಂದು ಉಪವಾಸ ಮಾಡಿದ್ರೆ ವೇಸ್ಟು. ನೀನು 1 ದಿವಸ ಅಲ್ಲ, 3 ದಿವಸ, 7 ದಿವಸ, 20 ದಿವಸ, 40 ದಿವಸ ಮಾಡೋದು ಕೂಡ ವೇಸ್ಟೇ. ಉಪವಾಸ ಅಂದರೆ ಸಂಪೂರ್ಣವಾಗಿ ದೇವರ ಸನ್ನಿಧಿಯಲ್ಲಿ ಕುತ್ಕೋಬೇಕು. ನೀನೆಲ್ಲ ಪಕ್ಕಕ್ಕಿಟ್ಟು ಬಿಡಬೇಕು. ಪಕ್ಕಕ್ಕಿಟ್ಟು ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು 3 ದಿವಸ ನೀನು ಉಪವಾಸ ಮಾಡು, ಇಲ್ಲ 1 ದಿವಸ ನೀನು ಉಪವಾಸ ಮಾಡು, ದೇವರು ಉತ್ತರ ಕೊಡ್ತಾನೆ. ಉಪವಾಸ ಅನ್ನೋದನ್ನ ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಏನೋ ಒಂದು ನಾರ್ಮಲ್ ಆಗಿ ಅದನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು 40 ದಿವಸ ಉಪವಾಸ ಇರ್ತೇನೆ, 40 ದಿವಸ ಡ್ಯೂಟಿಗೆ ಹೋಗ್ತೀನಿ, 40 ದಿವಸ ಕೆಲಸ ಮಾಡ್ತೀನಿ, ಹಗಲೆಲ್ಲ ಏನೂ ತಿನ್ನಲ್ಲ, ರಾತ್ರಿ ತಿಂತೀನಿ. ಹಗಲೆಲ್ಲ ನೀನು ಕೆಲಸ ಮಾಡ್ಕೊಂಡು ನೀನು ದೇವ್ರನ್ನ ಏನು ಸ್ತುತಿಸ್ತೀಯ? ದೇವ್ರ ಹತ್ರ ಎಷ್ಟು ಸಮಯ ನೀನು ಕಳೀತಾ ಇದೀಯ? ದೇವ್ರ ಹತ್ರ ನೀನು ಸಮಯ ಕಳೀಬೇಕು. ದೇವರ ಸನ್ನಿಧಿಯಲ್ಲಿ ಕುತ್ಕೋಬೇಕು. ಕುತ್ಕೊಂಡು ನಿನ್ನ ಅಗತ್ಯಗಳೇನಿದೆ ಒಂದು ಲೀಸ್ಟ್ ಹಾಕೋಬೇಕು. ಲೀಸ್ಟ್ ಹಾಕೊಂಡು ನಿನ್ನ ಅಗತ್ಯಗಳೆಲ್ಲ ದೇವ್ರ ಹತ್ರ ಹಂಚ್ಕೋಬೇಕು. ಅದು ಒಳ್ಳೆ ರೀತಿಯಲ್ಲಿ ಇರಬೇಕು. ಕೆಟ್ಟ ರೀತಿಯಲ್ಲಿದ್ದರೆ ಖಂಡಿತ ದೇವರು ನಿನ್ಗೆ ಉತ್ತರ ಕೊಡೋದಿಲ್ಲ. ನೀನು ಬೇಡುವಂಥದ್ದು ಒಳ್ಳೆಯದು, ಅದು ದೇವರಿಗೆ ಇಷ್ಟವಾದಂಥದ್ದು ಬೇಡಬೇಕು.
ಆವಾಗ ದೇವ್ರು ಏನ್ ಮಾಡ್ತಾರೆ, ಅದನ್ನ ನಿಂಗೆ ಕೊಡ್ತಾನೆ. ಜ್ಞಾನ ಬೇಕಾ, ವಿವೇಕ ಬೇಕಾ, ತಿಳುವಳಿಕೆ ಬೇಕಾ, ಆರೋಗ್ಯ ಬೇಕಾ, ನೀನು ಈ ಲೋಕಾನುಸಾರವಾಗಿ ಜೀವಿಸಲಿಕ್ಕೆ ನೀನು ಅನುದಿನದ ಆಹಾರ ಬೇಕಾ, ನಿನ್ಗೆ ಹೊತ್ತುಕೊಳ್ಳಲು ಹಾಕೊಳ್ಳಲು ಬಟ್ಟೆ ಬೇಕಾ, ನೀನು ವಾಸ ಮಾಡಲು ಮನೆ ಬೇಕಾ, ನೀನು ಜೀವನ ಮಾಡ್ಲಿಕ್ಕೆ ಒಂದು ಕೆಲಸ ಬೇಕಾ, ಖಂಡಿತ ಇವೆಲ್ಲ ಅಗತ್ಯವಾದಂಥವು. ಇದನ್ನ ಕೇಳು, ಖಂಡಿತ ದೇವ್ರು ನಿನ್ಗೆ ಕೊಡ್ತಾನೆ. ನಿನ್ಗೆ ಅಗತ್ಯವಿರುತ್ತದ್ದು ಏನೇನಿದೆಯೋ ದೇವ್ರಿಗೆ ಗೊತ್ತುಂಟು. ಆದ್ರೆ ನೀನೇನ್ ಮಾಡ್ಬೇಕು, ಕೇಳಬೇಕು. ಎಲ್ಲಿ ತನಕ ಕೇಳಬೇಕು? ಬೇಸರಗೊಳ್ಳದೆ ದೇವರಿಂದ ಉತ್ತರ ಸಿಗುವ ತನಕ ನೀನು ಕೇಳ್ತಾ ಇರ್ಬೇಕು. ದೇವರಿಂದ ಉತ್ತರ ಸಿಗುವ ತನಕ ನೀನೇನ್ ಮಾಡ್ಬೇಕು, ಕೇಳಬೇಕು. ಆ ತಂದೆ ಅಲ್ಲಿ ಬಂದು ಚೆನ್ನಾಗಿ ನೀವು ಅಳವಡಿಸ್ಕೋಬೇಕು ಈ ಮಾತುಗಳನ್ನ. ಏನು ಕೇಳ್ತಾ ಇದ್ದಾನೆ? ರೋಗ ಬಂದಿರೋದು ಮಗನಿಗೆ. ಕೇಳ್ತಾ ಇರೋದು, ನಮಗೆ ಸಹಾಯ ಮಾಡು, ನಮ್ಮ ಮೇಲೆ ಕರುಣೆ ಬಿಡು. ಅದು ನನ್ನಿಂದ ಆಗಿರ್ಬೋದು, ನನ್ನ ಮಗನಾಗೆ ಅವನ ಮೇಲೆ ಬಂದಿರ್ಬೋದು, ಇಲ್ಲ ನನ್ನ ಕುಟುಂಬದಲ್ಲಿ ಮುಖಾಂತರ ಬಂದಿರ್ಬೋದು. ಹಾಗಾಗಿ ಏನ್ ಮಾಡ್ಬೇಕು, ಅವನ ರೋಗದಲ್ಲಿ ಅವನ ರೀತಿ ಒಂದು ರೀತಿ ಸಂಕಟ ಪಟ್ರೆ, ನಾನು ಅವನ ಮುಖಾಂತರ ನೋಡಿ ಇನ್ನೊಂದು ರೀತಿ ಸಂಕಟ ನಾನು ಪಡ್ತೀನಿ. ನನ್ನ ಮಗನು ಅಲ್ಲಿ ಒದ್ದಾಡ್ತಾ ಇದ್ರೆ ಆ ಏನು ಹುಟ್ಟಿಸಿದಂತ, ಸಾಕಿ ಬೆಳೆಸಿದಂತ ನನಗೆ ಅವನಿಗಿಂತ ಡಬ್ಬಲ್ ನೋವಾಗುತ್ತೆ. ಹಾಗಾಗಿ ನಮ್ಮ ಮೇಲೆ ಕರುಣೆ ಇಡು, ನಮ್ಮ ಮೇಲೆ ದಯೆ ಇಡು. ಆಗ ಪ್ರಿಯ ನನ್ನ ಸಹೋದರರೇ, ನೀವು ಪ್ರತ್ಯೇಕವಾಗಿ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನಗಾಗಿ ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ನಿನ್ನ ಕುಟುಂಬಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಮಕ್ಕಳು ನಿನ್ನ ಮಾತು ಕೇಳ್ತಾ ಇಲ್ವಾ, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅಪ್ಪ, ಅವನಿಂದ ಹೆಚ್ಚು ಕಡಿಮೆ, ನನ್ನಿಂದ ಹೆಚ್ಚು ಕಡಿಮೆ ಆಗಿದೆ ಗೊತ್ತಿಲ್ಲ, ನಮ್ಮ ಮೇಲೆ ಕರುಣೆ ಇಟ್ಟು ನನ್ನ ಮಗನಿಗೆ ಒಳ್ಳೆ ಜ್ಞಾನ ಕೊಡಪ್ಪ, ಒಳ್ಳೆ ತಿಳುವಳಿಕೆ ಕೊಡಪ್ಪ, ಒಳ್ಳೆ ರೀತಿಯಲ್ಲಿ ತಂದೆ ತಾಯಿಗೆ ವಿಧೇಯರಾಗಿ, ದೇವ್ರಿಗೆ ವಿಧೇಯನಾಗಿ, ದೇವರ ಮಾರ್ಗದಲ್ಲಿ ಜೀವಿಸುವಂತೆ ನನ್ನ ಮಗಳನ್ನು ಆಶ್ರಯಿಸು, ನನ್ನ ಮಕ್ಕಳನ್ನು ಆಶ್ರಯಿಸು, ಮೊಮ್ಮಕ್ಕಳನ್ನು ಆಶ್ರಯಿಸು, ನನ್ನ ತಂದೆ ತಾಯಿಗಳನ್ನ ಆಶ್ರಯಿಸು, ನನ್ನ ಬಂಧು ಮಿತ್ರರನ್ನ ಆಶ್ರಯಿಸು, ನನ್ನ ಗ್ರಾಮವನ್ನು ಆಶ್ರಯಿಸಪ್ಪ. ನನ್ನ ಗ್ರಾಮ ಪಾಪದಲ್ಲಿ ಬಿದ್ದೋಗಿದ್ದಪ್ಪ ಅಪ್ಪ, ನನ್ನ ಗ್ರಾಮ ಶಾಪಗಳಲ್ಲಿ ತಂದಾಕೊಂಡಿದೆ. ನಮ್ಮ ಗ್ರಾಮದಲ್ಲಿ ಜನರಿಗೆ ನೆಮ್ಮದಿ ಇಲ್ಲ, ನಮ್ಮ ಗ್ರಾಮಕ್ಕೆ ನಾನಾ ರೀತಿ ಆ ಶೋಧನೆಗಳು ಉಂಟಾಗ್ತಾ ಇದೆ, ಎಲ್ಲದರನ್ನು ಬಿಡಿಸಪ್ಪ ಅಂತೇಳಿ ಉಪವಾಸ ಕೂಟಗಳನ್ನು ಏರ್ಪಡಿಸಬೇಕು. ಕುಟುಂಬಗಳಲ್ಲಿ ಒಂದು ಉಪವಾಸ ಕುಟುಂಬ ಏರ್ಪಡಿಸಬೇಕು. ಕನಿಷ್ಠ ಒಂದು ತಿಂಗಳಿಗೊಂದು ಸಾರಿ, ಒಂದು 2 ತಿಂಗಳಿಗೊಂದು ಸಾರಿ, ಇಲ್ಲ ಕನಿಷ್ಠ 3 ತಿಂಗಳಿಗೊಂದು ಸಾರಿ ಸೇವಕರು ಕರ್ಕಳಿಸಿ, ಆ ನಿಮ್ಮ ಸಂಬಂಧಿಕರು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕರೆಸ್ಕೊಂಡು, ಇಲ್ಲ ಕುಟುಂಬದವರೆಲ್ಲ ಎಷ್ಟೇ ಕೆಲಸ ಇರಲಿ ಆ ಕೆಲಸನ ಪಕ್ಕಕ್ಕೆ ಇಟ್ಬಿಟ್ಟು ಏನ್ ಮಾಡಬೇಕು, ಒಂದು ಕುಟುಂಬ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮಾಡುವಾಗ, ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಅಲ್ಲೇನಾಗುತ್ತೆ, ಅದ್ಭುತಗಳು ನಡೀತದೆ. ಅಲ್ಲಿ ಅದ್ಭುತಗಳು ನಡೀತದೆ. ನಾವು ನೋಡ್ತೀವಿ ಒಂದು ಕಡೆ, ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಾಗ 10ನೇ ಅಧ್ಯಾಯದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ನಾವು ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿ, ಆತನು ಹಣ್ಣಿನಾಗಿರ್ತಾನೆ, ಕೋರ್ನೆಲ್ ಅಂತ ಎಂಬುದಾಗಿ. ಅವನು ಏನ್ ಮಾಡ್ತಾನೆ ಅಂದ್ರೆ, ಪ್ರಾರ್ಥನೆ ಮಾಡುವಾಗ, ತನ್ನ ತಿಳಿಯುವಂತ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ಅವನಿಗೆ ಮಾತಾಡಿಸ್ತಾನೆ. ಏನಂತ? ನಿನ್ನ ಸೇವಕನ ಕರೆ ಎಳಿಸಿ ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಕೂಟ ಇಟ್ಕೋ, ಅವನು ನಿನ್ಗೆ ಏನೇನ್ ಬೇಕೋ ಎಲ್ಲ ತಿಳಿಸ್ತಾನೆ. ಅವನು ನಿನ್ಗೆ ಏನೇನ್ ಬೇಕು ಎಲ್ಲ ತಿಳಿಸ್ತಾನೆ ಅಂತೇಳಿ ನೋಡ್ತೀವಿ. ನೋಡ್ರಿ 10ನೇ ಅಧ್ಯಾಯದಲ್ಲಿ ಇಲ್ಲಿ ಒಬ್ಬ ಶತಾಧಿಪತಿ, ಆತನು ನೋಡ್ರಿ 3ನೇ ವಚನದಿಂದ ಓದ್ತೀನಿ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೋರ್ನೆಲ್ಲನೆ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ಆ ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೀನು ಈಗ ನೀನು ಒಬ್ಬಕ್ಕೆ ಜನರನ್ನು ಕಳಿಸಿ ಪೇತ್ರನ ಎನಿಸಿಕೊಳ್ಳುವ ಸೀಮನನ್ನು ಕರೆಸಿ, ಅವನು ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಇಳ್ಕೊಂಡಿದ್ದಾನೆ. ಈ ಸೀಮೋನನು ಮನೆಯ ಸಮುದ್ರ ಬಳಿಯಲ್ಲಿ ಅದೇ ಎಂದು ಹೇಳಿದ್ದನು. ಕೋರ್ನೆಲ್ಲನು ತನ್ನ ಸಂಗಡ ಮಾತಾಡೋ ದೇವದೂತನು ಹೊರಟು ಹೋದ ಮೇಲೆ ಅವನೇನ್ ಮಾಡ್ತಾನೆ, ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು, ತನ್ನ ಹತ್ತಿರ ಯಾವಾಗಲೂ ಇರ್ತಿದ್ದ ಸಿಪಾಯಿಗಳನ್ನು, ಒಬ್ಬ ದೇವಭಕ್ತನನ್ನು ಕರೆದು ಅವನಿಗೆ ಈ ಸಂಗತಿ ವಿವರವಾಗಿ ತಿಳಿಸಿದನು. ಅವರು ಎಪ್ಪಕ್ಕೆ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ
ಹೋಗುವಂತ ಅಡ್ರೆಸ್ ಕೂಡ ಹೇಳಿ ಕಳಿಸ್ತಾ ಇದ್ದ ನೋಡ್ರಿ. ಆ ಅಡ್ರೆಸ್ ಪ್ರಕಾರ ಹೋಗುವಾಗ ಆ ಸಿಮೋನ್ ಪೇತ್ರನು ಒಬ್ಬ ಚರ್ಮಕಾರನ ಮನೆಯಲ್ಲಿ ಅಲ್ಲಿರ್ತಾನೆ. ಆ ಚರ್ಮಕಾರನ ಮನೆಯಲ್ಲಿ ಆ ಸಿಮೋನ್ ಪೇತ್ರನಿರುವಾಗ ದೇವರು ಅವನಿಗೆ ಯಾರಿಗೆ ಸಿಮೋನ್ ಪೇತ್ರನ್ ತಿಳಿಸ್ತಾನೆ ಅಂತ ವ್ಯಕ್ತಿಗಳು ಬರ್ತಾರೆ. ನೀನು ಅವ್ರ ಜೊತೆಯಲ್ಲಿ ಹೋಗು, ಅವ್ರಿಗೆ ಉಪದೇಶ ಮಾಡು, ಅವ್ರಿಗೆ ಪ್ರಾರ್ಥಿಸು, ಅಲ್ಲಿ ನಾನು ಅದ್ಭುತ ಮಾಡ್ತೀನಿ, ಅವ್ರಿಗೆ ತಿಳಿಸುವುದನ್ನ ನೀನು ತಿಳಿಸು ಅಂತ ಹೇಳಿ ಕಳಿಸುವಾಗ ಆ ಸೇವಕನು ಏನ್ ಮಾಡ್ತಾನೆ, ಅವ್ರನ್ನ ಕರ್ಕೊಂಡು ಮತ್ತೆ ವಾಪಸ್ ಹೋದ್ಮೇಲೆ ಕರ್ಕೊಂಡು ಬಂದು ಅವರ ಬರೋಷ್ಟ್ರೊಳಗೆ ಸಿಮೋನ್ ಪೇತ್ರ ಸೇವಕರು ಬರೋಷ್ಟ್ರೊಳಗಾಗಿ ಕುಟುಂಬವೆಲ್ಲ ತನ್ನ ಬಂಧುಗಳನ್ನೆಲ್ಲ ಕರ್ಸ್ಕೊಂಡಿರ್ತಾನೆ. ಕರ್ಸ್ಕೊಂಡು ಆತನ ಏನ್ ಮಾಡ್ತಾನೆ, ಅಲ್ಲಿ ದೇವರ ವಾಕ್ಯ ಕೇಳಿ ಪ್ರಾರ್ಥಿಸುವಾಗ ಆ ಕುಟುಂಬ ಆಶೀರ್ವದಿಸಲ್ಪಡ್ತದೆ. ಆ ಕುಟುಂಬದವರೆಲ್ಲ ಅವ್ರ ಬಂಧು ಮಿತ್ರರೆಲ್ಲ ಆಶೀರ್ವದಿಸಲ್ಪಡ್ತಾರೆ. ಇವ್ರು ಯಾರು? ಅನ್ಯರಿಗೂ ಕೂಡ ದೇವರ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಪ್ರಿಯರೇ, ನೀವುಗಳು ಏನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಸೇವಕರು ಇಲ್ಲ ನಿಮ್ಗೆ ಇಷ್ಟವಾದಂಥ ಸೇವಕರನ್ನ ನೀವು ಕರೆದು ಉಪವಾಸ ಇದ್ದು ಆ ನಿಮ್ಮ ಬಂಧು ಮಿತ್ರರನ್ನ ಇಲ್ಲ ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಒಬ್ರು ಪಕ್ಕಕ್ಕೆ ಹೋಗ್ಬಾರ್ದು. ನಿಮ್ಮ ಕುಟುಂಬದಲ್ಲಿ ಒಂದು 5 ಜನ ಇದ್ರೆ 5 ಜನಕ್ಕೆ ಯಾವಾಗೊಂದು ದೊಡ್ಡ ಕೆಲಸ ಇದೆ, ತುಂಬಾ ಇಂಪಾರ್ಟೆಂಟ್ ಆದರೆ ಆ ಇಂಪಾರ್ಟೆಂಟ್ ಕೆಲಸ ಆದ್ರೂ ನೀವು ಕಳಿಸಬಾರ್ದು. ನೀವೇನ್ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಸೇರಿ ಉಪವಾಸದಲ್ಲಿ ಪಾಲ್ಗೊಳ್ಬೇಕು. ನಾನು ಒಂದು ಕಡೆ ಚಿಕ್ಕಬಳ್ಳಾಪುರದ ಒಂದು ಕುಟುಂಬದಲ್ಲಿ ಹಾಗೆ ಹೇಳ್ತಾ ಇದ್ದೆ, ನೋಡ್ರಿ, ನೀವು ಉಪವಾಸ ಪ್ರಾರ್ಥನೆ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಒಬ್ಬ ಸಣ್ಣ ಮಗು ಕೂಡ ಪಕ್ಕಕ್ಕೆ ಹೋಗ್ಬಾರ್ದು. ಮತ್ತೆ ಸೇವಕರು ಬಂದ ಮೇಲೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದು ಕಾರ್ಯಗಳು ಮಾಡಕ್ ಹೋಗ್ಬಾರ್ದು. ಅಡುಗೆ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನು ಮಾಡಬಾರ್ದು. ಎಲ್ಲ ಪಕ್ಕಕ್ಕಿಟ್ಟು ಕುತ್ಕೋಬೇಕು. ಪ್ರೇಯರಲ್ಲಿ ಕುತ್ಕೊಂಡ್ರೆ ಅದ್ಭುತಗಳು ದೇವರು ನಿಮ್ಮ ಕುಟುಂಬದಲ್ಲಿ ಮಾಡ್ತಾನೆ ಅಂತ ನೇರವಾಗಿ ಹೇಳಿ ಬಂದೆ. ಹಾಗೆ ಖಂಡಿತವಾಗ್ಲೂ ದೇವರ ಮಾತಿಗೆ ಯಾರು ವಿಧೇಯರಾಗ್ತಾರೋ, ದೇವರಿಗೆ ಯಾರು ವಿಧೇಯರಾಗ್ತಾರೋ ಅಂಥವ್ರನ್ನ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅದನ್ನೇನು ಹೇಳ್ತಾ ಇದ್ದಾನೆ, ನಂಬುತ್ತೇವೆ, ಒಂದು ವೇಳೆ ನಂಬಿಕೆ ಕಡಿಮೆ ಇದ್ದಿದ್ರು ನಾನು ಸಹಾಯ ಮಾಡು. ರೋಗ ಬಂದಿರೋ ಮಗನಿಗೆ ಆದರೆ ನಮ್ಮ ಮೇಲೆ ದಯೆ ಇಡು ಅಂತ ಅಂದ್ರೆ ನನ್ನಿಂದ ಆಗಿರ್ಬೋದು, ನನ್ನ ಮಗನ ಮುಖಾಂತರ ಬಂದಿರ್ಬೋದು, ನನ್ನ ಕುಟುಂಬದ ಮುಖಾಂತರ ಬಂದಿರ್ಬೋದು ಈ ರೋಗ. ಹಾಗಾಗಿ ನಮ್ಮ ಕುಟುಂಬದ ಮೇಲೆ ದಯವಿಟ್ಟು ಇದರಿಂದ ಬಿಡುಗಡೆ ಕೊಡುವಂತಾನೆ. ಆ ಒಂದು ನಂಬಿಕೆ ನಿಮ್ಮಲ್ಲಿದ್ರೆ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತವೆ, ನಿಮ್ಮ ಕುಟುಂಬಗಳಲ್ಲಿ ಅಭಿವೃದ್ಧಿ ಆಗ್ತದೆ, ನಿಮ್ಮ ಕುಟುಂಬ ಉಜ್ಜೀವನ ಹೊಂದುತ್ತದೆ, ನಿಮ್ಮ ಕುಟುಂಬದಲ್ಲಿ ದೇವರಾತ್ಮ ನೆಲೆಸಿರ್ತಾನೆ, ನಿಮ್ಮ ಕುಟುಂಬದಲ್ಲಿ ದೇವರ ಕಾರ್ಯಗಳು ನೆರವೇರ್ತವೆ. ದೇವರ ಅನ್ಯಾಯಸ್ಥನಲ್ಲ, ದೇವರ ಪಕ್ಷಪಾತಿ ಅಲ್ಲ, ಆದರೆ ದೇವರ ಮಾತುಗಳು ನೀವು ಕೇಳ್ತಾ ಇಲ್ಲ. ದೇವರ ಮಾತನ್ನು ಕೇಳಿ ದೇವರ ಮಾತಿಗನುಸಾರ ನೀವು ನಡೆದರೆ ದೇವರ ಪ್ರಸನ್ನತೆ ನಿಮ್ಮ ಕುಟುಂಬದಲ್ಲಿ ಇರ್ತದೆ. ದೇವ ದೂತರು ನಿಮ್ಮ ಕುಟುಂಬ ಸುತ್ತಲೂ ಕಾವಲಾಗಿರ್ತಾರೆ. ಯಾವ ಸಮಸ್ಯೆಗಳು ನಿಮ್ಮ ಕುಟುಂಬದ ಉಂಟಾಗದಾಗೆ ದೇವರೇನು ಮಾಡ್ತಾನೆ, ನಿಮ್ಮನ್ನ ರಕ್ತ ಬೇಲಿ ಹಾಕಿ ನಿಮ್ಮ ಮನೆ ಸುತ್ತಲೂ ನಿಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಅದರ ಪ್ರಿಯನ ಸಹೋದರ ಸಹೋದರಿ, ಆ ವ್ಯಕ್ತಿಗಿರುವಂಥ ನಂಬಿಕೆ ನೀವು ಇಟ್ಕೊಳ್ರಿ. ನಂಬುತ್ತೇನೆ, ಒಂದೇಳೆ ನಂಬಿಕೆ ಕಡಿಮೆ ಆಗಿದ್ರೆ ಸಹಾಯ ಮಾಡುವಂತ ಈ ಕ್ಷಣದಲ್ಲಿ ನೀವು ಪಶ್ಚಾತ್ತಾಪ ಪಡ್ರಿ, ದೇವ್ರ ಮುಂದೆ ಮೊಣಕಾಲು ಹಾಕ್ರಿ, ನೀವು ಪ್ರಾರ್ಥನೆ ಮಾಡ್ರಿ. ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಆ ವ್ಯಕ್ತಿಯಾಗಿ ನೀವು ಮೊಣಕಾಲು ಹಾಕಿ ನೀವು ದೇವ್ರ ಮುಂದೆ ನಿಂತ್ಕೊಳ್ಳೋದಾದರೆ ಖಂಡಿತ ದೇವರು ನಿಮ್ಮೊಟ್ಟಿಗೆ ಇದ್ದು ಈ ದಿನ ಕಾರ್ಯ ಮಾಡ್ತಾನೆ, ಈ ದಿನ ಅದ್ಭುತ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಒಂದು ಮಾರ್ಪಾಟು ತರಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆತನ ತನ್ನ ಕೈಯನ್ನು ಎತ್ತಿದ್ದಾನೆ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ. ನೀವು ಹೊಂದ್ಕೊಳ್ಳೋಕ್ಕೆ ನೀವು ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಹೌದು ಕರ್ತನೆ, ಏಸಯ್ಯ ತನ್ನ ಮಗನ ವಿಷಯದಲ್ಲಿ ಆತನು ಅಪ್ಪ ಎಷ್ಟೋ ಪ್ರಯಾಸ ಪಟ್ಟು ನಿನ್ನ ಬಳಿಗೆ ಬಂದು ಅಪ್ಪ ಆತನು ಕೇಳುವಂತ ಒಂದು ಪ್ರಾರ್ಥನೆಯನ್ನ ನೀನು ಕೇಳಿದಿ ಸ್ವಾಮಿ. ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ ನೀನು ಆತನಲ್ಲಿ ನಂಬಿಕೆ ಹುಟ್ಟಿಸಿದೆಯೇ ಸ್ವಾಮಿ. ಆ ನಂಬಿಕೆ ಆ ಮಗನಿಗೆ ಸ್ವಸ್ಥ ಆಗುವಂತೆ ಸಹಾಯ ಐತೆ ಸ್ವಾಮಿ. ಹಾಗಾಗಿ ಸ್ವಾಮಿ, ಶಿಷ್ಯರು ನಮ್ಮ ಕೈಲಿ ಯಾಕಾಗ್ಲಿಲ್ಲ ಅಂದ್ರೆ ಶಿಷ್ಯರಲ್ಲಿ ಉಪವಾಸ ಜೀವಿತ ಇರಲಿಲ್ಲ, ಪ್ರಾರ್ಥಿಸುವಂತ ಶಕ್ತಿ ಅವರಲ್ಲಿ ಕಡಿಮೆ ಇತ್ತು. ಹಾಗಾಗಿ ಅವರು ಕೂಡ ಅಲ್ಲಿ ಬುದ್ಧಿವಾದ ಹೇಳಿ
ಅವನ ಮುಂದೆ ಅವರು ಉಪವಾಸ ಇದ್ದು ಪ್ರಾರ್ಥಿಸುವ ರೀತಿಯಲ್ಲಿ ಅಪ್ಪ ಅವ್ರಿಗೆ ತೋರಿಸ್ಕೊಟ್ಟನು ಸ್ವಾಮಿ. ಹಾಗಾಗಿ ಸ್ವಾಮಿ ಅಪ್ಪ ನಾವು ಉಪವಾಸವಾಗಿದ್ದು ಅಪ್ಪ ಯಾರ್ಯಾರು ನಿನ್ನ ಬಳಿಯಲ್ಲಿ ಅಪ್ಪ ಮೊಣಕಾಲೂರಿ ಪಶ್ಚಾತ್ತಾಪದಿಂದ ತಾನು ಪಾಪಗಳು ಒಪ್ಕೊಳ್ತಾರೋ ಅವರೆಲ್ಲ ಪಾಪಗಳನ್ನು ಕ್ಷಮಿಸಪ್ಪ. ಅವ್ರ ಮನೆಯಲ್ಲಿ ಇಟ್ಟಿರುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಸ್ವಾಮಿ, ದುಷ್ಟಶಕ್ತಿ ಕಾರ್ಯಗಳು ಸ್ವಾಮಿ, ರೋಗಗಳು ಸ್ವಾಮಿ, ಶಾಪಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ನಿನ್ನ ವಾಕ್ಯವನ್ನು ದೇವದೂತನ ಕಳಿಸ್ಕೊಟ್ಟು ಆ ಪ್ರಿಯ ಮಕ್ಕಳನ್ನು ಮುಟ್ಟಿ ಆ ಕುಟುಂಬದಲ್ಲಿ ಎಲ್ಲ ರೋಗ ಶಾಪಗಳನ್ನು ಬಿಡುಗಡೆ ಕೊಡು ಸ್ವಾಮಿ. ನೀನು ಬಿಡುಗಡೆ ಕೊಡು ಸ್ವಾಮಿ. ಅದ್ಭುತ ಮಾಡು ಸ್ವಾಮಿ. ನೀನು ಒಳ್ಳೆಯ ದೇವರು ಸ್ವಾಮಿ. ಏಸಯ್ಯ ನೀನು ಒಳ್ಳೆಯ ದೇವರು ಸ್ವಾಮಿ. ಒಳ್ಳೆಯವನಾಗಿರೋದ್ರಿಂದ ಈ ಪಾಪಿಗಳಾದ ನಮ್ಮ ಮೇಲೆ ಅಪ್ಪ ನಿನ್ನ ದಯೆ ನಿನ್ನ ಕರುಣೆ ತೋರಿಸಿ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪ ಭಾರಗಳನ್ನು ಹೊತ್ತುಕೊಂಡಂತ ದೇವರು ಸ್ವಾಮಿ. ನಮಗೋಸ್ಕರ ನಿತ್ಯ ವಿಮೋಚನೆ ಕೊಡೋದಕ್ಕಾಗಿ ನೀನು ಆ ಕಲ್ವರಿ ಮೇಲೆ ನಿನ್ನ ರಕ್ತವನ್ನು ಸುರಿಸಿದ್ಯಪ್ಪ, ನಿನ್ನ ಪ್ರಾಣವನ್ನು ಕೊಟ್ಟಿದ್ಯಪ್ಪ. ಮೃತ್ಯುಂಜಯನಾಗಿ ಮುಂದೆ 3ನೇ ದಿವಸ ಎಲ್ಲ ಪಾಪವನ್ನು ಜಯಿಸಿ ಎಂದು ಬಂದಂತ ದೇವರು ನೀನು ನಿತ್ಯವೂ ನಮಗೋಸ್ಕರ ಪ್ರಾರ್ಥಿಸುವಂತ ನಮ್ಮ ರಕ್ಷಕರಾದ ಯೇಸುವೆ ಅಪ್ಪ, ನಿನ್ನ ಅಮೂಲ್ಯವಾದ ಹಸ್ತವನ್ನು ಎಲ್ಲರ ಮೇಲೆ ಚಾಚಪ್ಪ. ಎಲ್ಲ ರೋಗಗಳಿಂದ ಬಿಡುಗಡೆ ಕೊಡು, ಎಲ್ಲ ಶಾಪಗಳಿಂದ ಬಿಡುಗಡೆ ಕೊಡು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಎಲ್ಲ ಸಾಲಗಳಿಂದ ಬಿಡುಗಡೆ ಕೊಡಪ್ಪ. ಆ ತಂದೆ ಮಗ ಯಾವ ರೀತಿ ನಂಬಿಕೆಯಲ್ಲಿದ್ದರು ಅದೇ ರೀತಿಯಲ್ಲಿ ಎಲ್ಲರ ಕುಟುಂಬವಾಗಿ ನಂಬಿಕೆಯಲ್ಲಿ ಜೀವಿಸುವ ಹಾಗೆ ಪರಿಶುದ್ಧಾತ್ಮನ ಮುಖಾಂತರ ಎಲ್ಲ ಕಾರ್ಯಗಳು ನೆರವೇರುವ ಹಾಗೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದಾಗಿ ಈ ಪ್ರಾರ್ಥನೆ ಯಾರ್ಯಾರು ಕೇಳಿದಾರೋ ಅವರೆಲ್ಲರಿಗೂ ಅಪ್ಪ ಒಳ್ಳೆ ಬಿಡುಗಡೆ ಕೊಟ್ಟು ನೀನು ಆಶೀರ್ವಾದ ಮಾಡಬೇಕೆಂದಾಗಿ ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.